ನಗರದ ಧೂಳು ತುಂಬಿದ ಬೀದಿಗಳಲ್ಲಿ ಪ್ರತಿ ಬೆಳಿಗ್ಗೆ ಒಂದು ಗಾಡಿ ಸಜ್ಜಾಗ್ತಿತ್ತು. ತಾಜಾ ಆಲೂ ಟಿಕ್ಕಿಯ ಸುವಾಸನೆ ಹರಡುತ್ತಿತ್ತು. ಆದರೆ ಆ ಸುವಾಸನೆಗಿಂತ ಹೆಚ್ಚು ಭಾರವಾಗಿದ್ದು ಆ ಮನುಷ್ಯನ ದುಃಖ. ಅವನ ಹೆಸರು ರಘು. ಅಣ್ಣ, ನಿನ್ ಟಿಕ್ಕಿಯಲ್ಲಿ ಶರ್ಮಾಜಿ ಗಾಡಿಯಲ್ಲಿ ಬರುವಷ್ಟು ಪರಿಮಳವೇ ಇಲ್ಲ. ಸ್ವಾಮಿ, ಒಮ್ಮೆ ರುಚಿ ನೋಡಿ, ಆಮೇಲೆ ನನ್ನ ಟಿಕ್ಕಿಯನ್ನು ಮರೆಯಲು ಸಾಧ್ಯವಿಲ್ಲ. ಹೇ ಭಗವಂತ, ಇಂದು ಒಂದಿಷ್ಟು ಗ್ರಾಹಕರು ಬರಲಿ, ಇಲ್ಲದಿದ್ದರೆ ಮನೆಯಲ್ಲಿ ಮತ್ತೆ ಕಲಹ ಶುರುವಾಗುತ್ತದೆ. ರಘುವಿನ ಜೀವನ ಕಾವಲಿಯ ಮೇಲೆ ಚಿಟ್ಟಪಟಗುಟ್ಟುವ ಎಣ್ಣೆಯಂತಿತ್ತು. ಶಬ್ದ ಹೆಚ್ಚು, ಫಲಿತಾಂಶ ಕಡಿಮೆ.